ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರುವಂತಹ ಅಕ್ಕಿ ಬಂದು ಕೆಂಪಕ್ಕಿ. ಇದನ್ನ ರೆಡ್ ರೈಸ್ ಅಂತಲೂ ಕರೀತಾರೆ. ಈ ರೈಸ್ ಬಂದು ರಾಜಮುಡಿ ಅಲ್ಲ. ಇದನ್ನ ನಮ್ ಸೈಡ್ ಹಳ್ಳಿಗಳಲ್ಲಿ ಪುಟ್ಪತ್ತ ಅಂತಲೂ ಕರೀತಾರೆ. ನಿಮ್ ಕಡೆ ಯಾವ ಹೆಸರಿನಿಂದ ಕರೀತಾರೆ ಅಂತ ಕಮೆಂಟ್ ಮಾಡಿ. ಈ ಕೆಂಪಕ್ಕಿ ಅನ್ನದಲ್ಲಿ ಸೆಲೆನಿಯಂ, ಕ್ಯಾಲ್ಸಿಯಂ, ಮ್ಯಾಂಗನೀಸ್ ಮತ್ತು ಮೆಗ್ನೀಷಿಯಂ ಖನಿಜಾಂಶ ಹೆಚ್ಚು ಇದೆ. ಕೆಂಪಕ್ಕಿಯಲ್ಲಿ ಕಡಿಮೆ ಕ್ಯಾಲೋರಿಗಳು ಮತ್ತು ಕಾರ್ಬೋಹೈಡ್ರೇಟ್ ಅಂಶಗಳು ಇರುವ ಕಾರಣ ಇದು ದೇಹದ ತೂಕ ಕಡಿಮೆ ಮಾಡುತ್ತದೆ. ನಾನು ಇವಾಗ ಇಲ್ಲಿ 1 ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ. ನೀರ್ನ ಸೇರಿಸಿ 2 ಸಲ ಇದನ್ನ ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡ ನಂತರ 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ಅಷ್ಟು ನೀರ್ನ ಸೇರಿಸಿ. 2.5 ಗ್ಲಾಸ್ ನೀರ್ನ ಸೇರಿಸೋದ್ರಿಂದ ಅನ್ನ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ನಿಮ್ಗೆ ಇನ್ನ ಸಾಫ್ಟ್ ಆಗಬೇಕು ಅಂದ್ರೆ ಅನ್ನ ಮಾಡೋಕೆ ಮುಂಚೆ 15 ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟು ನಂತರ ಅನ್ನನ ಮಾಡ್ಬೋದು. ನೀವು ಕುಕ್ಕರ್ ಅಲ್ಲಿ ಬೇಡ ಅಂದ್ರೆ ಇದನ್ನ ಹಾಗೆ ಬೇಯಿಸಕ್ಕೆ 45 to 50 ಮಿನಿಟ್ಸ್ ಆದ್ರೂ ಬೇಕಾಗುತ್ತೆ. ಆದ್ರಿಂದ ನಾನು ಕುಕ್ಕರ್ ಅಲ್ಲೇ ಮಾಡ್ತಾ ಇದ್ದೀನಿ. ನೀವು ಹಾಗೆ ಬೇಕಾದ್ರೂ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು 2 ವಿಷಲ್ ನ ಓಡಿಸಿ, ಇಲ್ಲ ಅಂದ್ರೆ ಅನ್ನ ಚೆನ್ನಾಗಾಗಲ್ಲ. 3 ಹಾಕ್ಸಿದ್ರು ಓಕೆ, ಚೆನ್ನಾಗಿರುತ್ತೆ. ಕೆಂಪಕ್ಕಿ ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ ಅಂಶಗಳು ತುಂಬಾ ಕಡಿಮೆ ಇರುವುದರಿಂದ ಮಧುಮೇಹ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಜೀರ್ಣಶಕ್ತಿ ಹೆಚ್ಚುತ್ತದೆ, ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಕೆಂಪು ಅಕ್ಕಿಯಲ್ಲಿ ಫೈಬರ್, ಆಂಟಿ ಆಕ್ಸಿಡೆಂಟ್ಗಳು, ಆಂಥೋಸಯಾನಿನ್ಗಳು ಮತ್ತು ಫ್ಲೆವನಾಯ್ಡ್ಗಳು ಸಮೃದ್ಧವಾಗಿವೆ. ಇದು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾದದ್ದು. ಈ ಕೆಂಪಕ್ಕಿಯಲ್ಲಿ ಹೆಚ್ಚಾಗಿ ನಾರಿನಾಂಶ ಕಂಡು ಬರುವುದರಿಂದ ಹೊಟ್ಟೆ ಹಸಿವನ್ನು ಕಡಿಮೆ ಮಾಡಿ ಹಸಿವಿನ ಹಾರ್ಮೋನುಗಳನ್ನು ನಿಯಂತ್ರಣ ಮಾಡುತ್ತದೆ. ಇನ್ನು 100 ಗ್ರಾಂ ಕೆಂಪಕ್ಕಿಯಲ್ಲಿ 76.7 ಗ್ರಾಂ ಕಾರ್ಬೋಹೈಡ್ರೇಟ್ಸ್ ಗಳಿದ್ರೆ 366 ಕಿಲೋ ಕ್ಯಾಲೋರಿ ಎನರ್ಜಿ ಇದೆ. 4.3 ಗ್ರಾಂ ಫೈಬರ್ ಇದೆ. ಈ ಕೆಂಪಕ್ಕಿಗೆ ಒಂದೊಂದು ಸ್ಥಳದಲ್ಲಿ ಒಂದೊಂದು ರೇಟ್ ಇದೆ. 1 kg 80 ರೂಪಾಯಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.